ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವೀಕ್ಷಕರೇ, ಹಾಗಿದ್ರೆ ಯಾವ ಮೊದಲ ಸುದ್ದಿ ಪ್ರಮುಖ ಸುದ್ದಿ ಇದೆ ಅಂತ ನಾವು ಗಮನಿಸೋದಾದ್ರೆ ಕನ್ನಡಪ್ರಭದಲ್ಲಿ ಮೊದಲ ಸುದ್ದಿಗೆ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಜೈಲು ವಾಸದ ಶಿಕ್ಷೆಯನ್ನು ವಿಧಿಸಲಾಗಿದೆ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದ್ದಂಥ ಪ್ರಕರಣ, ಆಶ್ಚರ್ಯಕ್ಕೆ ಕಾರಣವಾಗಿದ್ದಂಥ ಪ್ರಕರಣ. ರಾಜ್ಯದ ಪ್ರಮುಖ ರಾಜಕೀಯ ಕುಟುಂಬದ ವ್ಯಕ್ತಿಯೊಬ್ಬನ ಮೇಲೆ ಗಂಭೀರವಾದಂಥ ಆರೋಪ ಬಂದಿತ್ತು. ಒಂದಲ್ಲ ಎರಡಲ್ಲ ಅಂತ ಸಾಕಷ್ಟು ಆರೋಪಗಳು ಬಂದಿತ್ತು. ಸುಮಾರು ವರ್ಷಗಳಿಂದ ಜೈಲಿನಲ್ಲಿದ್ದಂಥ ಈ ವ್ಯಕ್ತಿಗೆ ಯಾವ ರೀತಿಯಾದಂಥ ಶಿಕ್ಷೆ ಪ್ರಕಟ ಆಗಬಹುದು ಅನ್ನೋದು ಕೂಡ ಪ್ರಶ್ನೆ ಆಗಿತ್ತು. ಫೈನಲಿ ಶಿಕ್ಷೆ ಪ್ರಕಟವಾಗಿದೆ. ಜೀವನ ಪರ್ಯಂತ ತನ್ನ ಉಸಿರು ಇರೋವರೆಗೂ ಕೂಡ ಜೈಲಿನಲ್ಲೇ ಇರಬೇಕು ಅನ್ನುವಂಥ ಒಂದು ಮಹತ್ವದ ಆದೇಶವನ್ನ ಕೋರ್ಟ್ ನೀಡಿರುವಂಥದ್ದು. ನಿನ್ನೆ ಡೆವಲಪ್ಮೆಂಟ್ ಏನೇನು ಆಯಿತು ಅಂತ ಕ್ವಿಕ್ ಆಗಿ ನೋಡ್ಬಿಡೋಣ. ರೇಪ್ ಕೇಸ್ನಲ್ಲಿ ರಾಜಕಾರಣಿಗೆ ಜೀವಾವಧಿ ರಾಜ್ಯದಲ್ಲೇ ಮೊದಲು ಈ ಥರದೊಂದು ಘಟನೆ ಆಗಿರೋದು, ಈ ಥರದೊಂದು ಮಹತ್ವದ ತೀರ್ಪು ಪ್ರಕಟ ಆಗಿರೋದು. ಈ ವ್ಯಕ್ತಿ ವಿಚಾರದಲ್ಲಿ ಅನೇಕ ದಾಖಲೆಗಳಾಗಿದೆ. ರಾಜ್ಯದಲ್ಲಿ ಮೊದಲು ರಾಜಕಾರಣಿಗೆ ಜೀವಾವಧಿ ಶಿಕ್ಷೆ ಆಗಿದ್ದು ಈ ವ್ಯಕ್ತಿಗೆ. ಅತಿ ಕಿರಿಯ ವಯಸ್ಸಿನಲ್ಲಿ ಸಂಸದ ಆದ ಅಂತ ಹೆಗ್ಗಳಿಕೆ ಬಂದಿದ್ದು ಇದೇ ವ್ಯಕ್ತಿಗೆ. ನೋಡಿ ಹೆಂಗಿದ್ದ ಮನುಷ್ಯನ ಪರಿಸ್ಥಿತಿ ಹೆಂಗಾಗ್ಬಿಡ್ತು ಅಂತ. ಎಲ್ಲವೂ ಇತಿಮಿತಿಯಲ್ಲಿ ಇದ್ದಿದ್ರೆ, ದರ್ಪ ಅನ್ನೋದು ತಲೆಗೇರದೇ ಇದ್ದಿದ್ರೆ, ಎಲ್ಲವೂ ಕೂಡ ಕಾನೂನಿನ ಚೌಕಟ್ಟಿಗೆ ಗೌರವಿಸಿ ಇದ್ದಿದ್ರೆ ಈ ಥರದೊಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಏನೋ ಆಗಬೇಕಾಗಿದ್ದ ವ್ಯಕ್ತಿ ಇನ್ನೇನೋ ಆದ ಅಂತಾರಲ್ಲ, ಆ ಥರದ ಪರಿಸ್ಥಿತಿಯಲ್ಲಿ ಈ ವ್ಯಕ್ತಿ ಎಲ್ಲದಕ್ಕೂ ಕಾರಣ ದುರಹಂಕಾರ ಅಷ್ಟೇ. ನನಗೆ ಆಸ್ತಿ ಇದೆ, ನನ್ನ ಹತ್ರ ದುಡ್ಡಿದೆ, ನಾನು ಆ ಫ್ಯಾಮಿಲಿಯಿಂದ ಬಂದಿದ್ದೀನಿ, ನಾನು ಓದ್ಕೊಂಡಿದ್ದೀನಿ, ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದೀನಿ, ನಾನು ಸಂಸದ ಆಗಿದ್ದೀನಿ. ಇವೇ ಈ ಮನುಷ್ಯನನ್ನು ಇವತ್ತಿಗೆ ಈ ಪರಿಸ್ಥಿತಿಗೆ ತಂದಿರೋದು. ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣದಲ್ಲಿ ಜೀವನ ಪರ್ಯಂತ ಜೈಲು, 11,06,000 ದಂಡ ವಿಧಿಸಲಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ ಈ ಒಂದು ಮಹತ್ವದ ತೀರ್ಪನ್ನು ನೀಡಿರೋದು. ಕಣ್ಣೀರಿಟ್ಟಿದ್ದಾರೆ ಮಾಜಿ MP, ಮಾಜಿ ಪ್ರಧಾನಿ ಕುಟುಂಬಕ್ಕೆ ಅಳಿಸಲಾಗದ ಕಳಂಕ ಇದು ಅನ್ನೋದು ನಿಜವಾಗ್ಲೂ ಬೇಸರದ ವಿಚಾರ. ಮಾಜಿ ಪ್ರಧಾನಿಯವರ ಹೆಸರನ್ನ ಬಳಸೋದಕ್ಕೂ ಕೂಡ ಬೇಸರ ಆಗತ್ತೆ. ಯಾಕಂದರೆ ಆ ವ್ಯಕ್ತಿ ದೇಶದಾದ್ಯಂತ ಹೆಸರನ್ನ ಮಾಡಿದರು. ಅಂಥ ಫ್ಯಾಮಿಲಿಯಿಂದ ಬಂದಂಥ ವ್ಯಕ್ತಿ ಈ ಥರದೊಂದು ಕಳಂಕ ತಂದಿದೆಯಲ್ಲ, ಬೇಸರದ ಸಂಗತಿ. ಇನ್ನೂ 3 ಕೇಸ್ ತೀರ್ಪು ಬಾಕಿ ಇದೆ. ಇದು ಕೇವಲ ಒಂದೇ ಕೇಸಿನ ತೀರ್ಪು. ಇನ್ನೂ 3 ಕೇಸಲ್ಲಿ ಇನ್ನೇನೇನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಹಾಗಂತ ಈ ವ್ಯಕ್ತಿ ಜೀವನ ಪರ್ಯಂತ ಜೈಲಲ್ಲೇ ಇದ್ದು ಬಿಡ್ತಾನಾ ಗೊತ್ತಿಲ್ಲ. ಯಾಕಂದರೆ ಇನ್ನೂ ಆತನ ಬಳಿ ಆಪ್ಷನ್ಸ್ ಇದೆ. ಹೈಕೋರ್ಟ್ ಹೋಗ್ಬೋದು, ಸುಪ್ರೀಂ ಕೋರ್ಟ್ ಹೋಗ್ಬೋದು. ಇದು ಜನಪ್ರತಿನಿಧಿಗಳ ಕೋರ್ಟಲ್ಲಿ ಬಂದಿರುವಂಥ ತೀರ್ಪು. ಇದನ್ನು ಪ್ರಶ್ನಿಸಿ ಅವರ ಪರ ವಕೀಲರು ಹೈಕೋರ್ಟ್ ಮೊರೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೋದು, ಸ್ಟೇ ತರಬಹುದು, ವಿಚಾರಣೆ ನಡಿಬೋದು, ಶಿಕ್ಷೆಯ ಅವಧಿ ಕಮ್ಮಿನೂ ಆಗ್ಬೋದು, ಜೀವಾವಧಿ ಬೇಡ ಅಂತ ನಿರ್ಧರಿಸ್ಬೋದು. ಗೊತ್ತಿಲ್ಲ. ಮುಂದಿನ ಬೆಳವಣಿಗೆಗಳು ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಾಕ್ತಾ ಇದೆ. ಕಾನೂನು ಹೋರಾಟವಂತೂ ಖಂಡಿತವಾಗೂ ಮಾಡ್ತಾರೆ. ಆ ಕಾನೂನು ಹೋರಾಟದಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಪ್ರಶ್ನೆ ಇದೆ. ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣದಲ್ಲಿ, ವಯೋವೃದ್ಧ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಜೈಲು ಅಂತ ಈಗ ತೀರ್ಪನ್ನು ಬಂದಿರೋದು. ಇನ್ನು ಈ ಗಂಭೀರ ಪ್ರಕರಣ ದಾಖಲಾದ ಕೇವಲ 14 ತಿಂಗಳು ಒಳಗಡೆ ವಿಚಾರಣೆ ಪೂರ್ಣಗೊಂಡು ಮಹತ್ವದ ತೀರ್ಪು ಹೊರಬಿದ್ದಿರೋದು. ರೇಪ್ ಬಗ್ಗೆ ಆಗಲೇ ಯಾಕೆ ಹೇಳಿಲ್ಲ ಅಂತ ಕಟಕಟಿಯಲ್ಲಿ ನಿಂತ್ಕೊಂಡು ಈ ಮನುಷ್ಯ ಪ್ರಶ್ನೆ ಮಾಡಿರೋದು. ನಿನ್ನೆ ಪಶ್ಚಾತ್ತಾಪ ಅನ್ನೋದು ಇಲ್ಲ, ಹೀಗಾಗ್ಬಿಡ್ತು, ತಪ್ಪಾಗ್ಬಿಟ್ಟಿದೆ, ಕ್ಷಮಿಸಿ, ಆಗಲೇ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಿಲ್ಲ ಅನ್ನೋದು ಈತನ ಮಾತು. ಪಶ್ಚಾತ್ತಾಪ ಅನ್ನೋದು ಇಲ್ಲದೇನೆ ಈ ವ್ಯಕ್ತಿ ಕೋರ್ಟ್ನಲ್ಲಿ ನಿಂತು ಈ ಥರದ್ದೆಲ್ಲ ಹೇಳಿರೋದು. ಏನಂತ, ನಾನು ಸಂಸದನಾಗಿದ್ದಾಗಿರೋದು, ಆಗಲೇ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ, ಯಾಕೆ ಸುಮ್ಮನೆ ಇದ್ದರು, ಇದೆಲ್ಲ ರಾಜಕೀಯ ಷಡ್ಯಂತ್ರ ಅಂತ ಹೇಳಿರೋದು. ಇಷ್ಟಾದ್ರೂ ಈ ವ್ಯಕ್ತಿಗೆ ಒಂದು ಪಶ್ಚಾತ್ತಾಪ ಇಲ್ಲವಲ್ಲ ಅನ್ನೋದೇ ಆಶ್ಚರ್ಯ. ಇದೇ ಸಂದರ್ಭದಲ್ಲಿ ದೇವೇಗೌಡರು ಕಣ್ಣೀರು ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಾಜಿ ಪ್ರಧಾನಿ HD ದೇವೇಗೌಡರು ಶನಿವಾರ ಮಧ್ಯಾಹ್ನದಿಂದ ಪದ್ಮನಾಭನಗರದ ಮನೆಯಲ್ಲಿ ಟಿವಿ ವೀಕ್ಷಿಸ್ತಾ ಕುಳಿತಿದ್ರು. ಸಂಜೆ ಸುಮಾರು 4:10ಕ್ಕೆ ಶಿಕ್ಷೆ ಪ್ರಕಟವಾಗ್ತಿದ್ದಂತೆ ದುಃಖಿತರಾಗಿ ಕಣ್ಣೀರು ಸುರಿಸಿದ್ರು ಅಂತ ತಿಳಿದು ಬಂದಿದೆ. ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣ ಕೂಡ ಬೆಂಗಳೂರಿನ ಬಸವನಗುಡಿ ಮನೆಯಲ್ಲೇ ಕುಳಿತು ಕ್ಷಣದ ಮಾಹಿತಿ ಪಡಿತಾ ಇದ್ರು. ಶಿಕ್ಷೆ ಘೋಷಣೆ ಆಗ್ತಾ ಇದ್ದಂತೆ ಗಳಗಳನ್ನೇ ಕಣ್ಣೀರು ಹಾಕಿದ್ದಾರೆ ಅನ್ನೋದನ್ನ ಅವರ ಆಪ್ತ ವಲಯ ಹೇಳ್ಕೊಳ್ತಾ ಇದೆ. ಸಹಜವಾಗಿ ಬೇಸರ ಇದ್ದೇ ಇರುತ್ತೆ ಅಲ್ವಾ. ಮೊಮ್ಮಗ ಏನೋ ಸಾಧನೆ ಮಾಡ್ತಾನೆ, ಮೊಮ್ಮಗಂಗೊಂದು ವರ್ಚಸ್ಸು ಬರ್ತಾ ಇದೆ, ಮೊಮ್ಮಗ ತಮ್ಮ ಪಕ್ಷವನ್ನು, ತಾವು ಕಟ್ಟಿದ ಪಕ್ಷವನ್ನು ಉಳಿಸ್ಕೊಂಡು ಹೋಗ್ತಾನೆ, ಅಧಿಕಾರಕ್ಕೆ ತರ್ತಾನೆ ಅಂತೆಲ್ಲ ಕನಸ್ಕೊಂಡಿರ್ತಾರೆ. ಈ ವಯಸ್ಸಿನಲ್ಲಿ ಪಾಪ ಆ ಮನುಷ್ಯ ಕಣ್ಣೀರು ಹಾಕ್ಕೊಂಡು ಕೂತಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಭವಾನಿ ರೇವಣ್ಣ ಈ ತಾಯಿ ಅಂತ ಅನ್ನಿಸ್ಕೊಂಡವರು ಮಕ್ಕಳಿಗೆ ಎಷ್ಟು ಎನ್ಕರೇಜ್ ಮಾಡಬೇಕು ಅಷ್ಟೇ ಎನ್ಕರೇಜ್ ಮಾಡಬೇಕು.
ಅದನ್ನು ಹೊರತುಪಡಿಸಿ ಮಕ್ಕಳು ಮಾಡಿದ್ದೆಲ್ಲ ಸರಿ, ಮಕ್ಕಳು ಮಾಡೋದೇ ಸರಿ ಅಂತ ಏನು ಹೇಳ್ಕೊಂಡು ಹೋಗ್ತಾರೋ ಅಂಥ ತಾಯಂದ್ರಿಗೆ ಇದೆಲ್ಲ ಪಾಠ ಆಗಬೇಕು. ಕೆಲವು ಮನೆಯಲ್ಲಿ ತಾಯಂದ್ರು ಮಕ್ಕಳನ್ನ ಎಷ್ಟು ಹಾಳು ಮಾಡಿರ್ತಾರೆ ಅನ್ನೋದಕ್ಕೆ ಇಂಥ ಘಟನೆಗಳು ಸಾಕ್ಷಿ ಆಗತ್ತೆ. ತನ್ನ ಮಗ ಏನೇ ಮಾಡಿದ್ರು ರೈಟ್, ತನ್ನ ಮಗ ಮಾಡಿದ್ದೆಲ್ಲ ರೈಟ್, ತನ್ನ ಮಗ ಇರೋದೇ ರೈಟ್, ಈ ಥರ ಇರುವಂಥ ತಾಯಂದ್ರುಗಳು ಈಗಲಾದರೂ ಎಚ್ಚೆತ್ಕೊಳ್ಬೇಕು. ದಾರಿ ತಪ್ತಾ ಇದ್ದಾರಾ, ಲಗಾಮ್ ಹಾಕಿ. ದಾರಿ ತಪ್ಪಿ ಬೇರೆ ಕೆಲಸಗಳಲ್ಲಿ ಭಾಗಿಯಾಗ್ತಾ ಇದ್ದಾರಾ, ಒಂದು ಕಣ್ಣಿಡಿ, ಎಚ್ಚರಿಕೆಯನ್ನು ಮಾಡಿ. ಅದು ಬಿಟ್ಟು ಮುದ್ದಿನ ಮಗ, ಕೊನೇ ಮಗ ಮಾಡಿದೆಲ್ಲ ಸರಿ, ಮಾಡೋದೆಲ್ಲ ಸರಿ ಅಂತ ನೀವು ವಹಿಸ್ಕೊಂಡು ಹೋದಷ್ಟು ಅವ್ರ ಜೀವನ ನಿಮ್ಮ ಕಣ್ಣು ಮುಂದೆನೇ ಹಾಳಾಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಯಾವುದೂ ಇಲ್ಲ. ಕೇವಲ ಇದೊಂದು ಅಂತ ಅಲ್ಲ, ಕೆಲವು ಮನೆಯಲ್ಲಿ ಮಕ್ಕಳನ್ನ ಎಷ್ಟು ಮಟ್ಟಿಗೆ ಹಾಳು ಮಾಡಿರ್ತಾರೆ ಅಂತಂದರೆ ಅವ್ರು ಮಾಡಿದೆಲ್ಲ ಸರಿ ಅನ್ನುವಷ್ಟರ ಮಟ್ಟಿಗೆ ವಹಿಸ್ಕೊಂಡು ಮಾತಾಡ್ತಾ ಇರ್ತಾರೆ. ಇವೇ ನಿಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಬೆಸ್ಟ್ ಎಕ್ಸಾಂಪಲ್. ಈಗ ಕಣ್ಣೀರು ಹಾಕ್ಕೊಂಡು ಕೂತಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಟೈಮಲ್ಲಿ ಇವರೇ ವಿರುದ್ಧವಾಗಿಯೇ ಎಷ್ಟು ವೀಡಿಯೋಸ್ಗಳು ವೈರಲ್ ಆಗಿತ್ತು. ದರ್ಪದ್ದು, ಆವಾಜ್ ಹಾಕಿದ್ದು, ಕೂಗಾಡಿದ್ದು, ರೇಗಾಡಿದ್ದು, ಅಧಿಕಾರ ಇದೆ ಅಂತ ಮೆರೆದಾಡಿದ್ದು ಎಲ್ಲವೂ ಕೂಡ ಕಣ್ಮುಂದೆ, ರಾಜ್ಯದ ಜನತೆಯ ಕಣ್ಮುಂದೆ ಬಂದು ಹೋಗ್ಬಿಡುತ್ತೆ, ರಪ್ಪಂತ ಪಾಸ್ ಆಗಿಬಿಡತ್ತೆ ಹೇಗೇಗಾಗಿತ್ತು ಅಂತ. ಅದಕ್ಕೇ ಒಂದು ವಯಸ್ಸಿಗೆ ಬಂದ ನಂತರ ಮಕ್ಕಳ ಬಗ್ಗೆ ನಿಗಾ ಇಡಿ, ವ್ಯಾಮೋಹ ಇಟ್ಕೋಬೇಡಿ, ಪ್ರೀತಿ ಇರಲಿ, ಕಾಳಜಿ ಇರಲಿ. ಆದರೆ ವಿಪರೀತ ವಹಿಸ್ಕೊಳ್ಳೋದಿದೆಯಲ್ಲ, ಸಾಲ ಮಾಡ್ಕೊಂಡು ಬಂದರು ರೈಟ್, ಸಾಲ ಮಾಡು, ನಾನಿದ್ದೀನಿ ತೀರಿಸೋದಕ್ಕೆ. ಸಾಲ ಮಾಡ್ತಾ ಇರೋದಕ್ಕೆ ಇವರೇ ಸಬೂಬು. ಜೊತೆಗೆ ಈ ಥರದ ಕಳ್ಳಾಟಗಳಾಡೋದಕ್ಕೆ, ಈ ಥರ ತಲೆಹಾಟೆ ಮಾಡೋದಕ್ಕೆ ಫಸ್ಟು ಮನೆಯಲ್ಲಿರುವ ತಾಯಿಯಂದರು ಎಚ್ಚೆತ್ಕೊಂಡ್ರೆ, ಮನೆಯಲ್ಲಿರೋ ತಾಯಿಯಂದು ಸರಿ ಇದ್ದರೆ ಯಾವ ಮಕ್ಕಳ ಭವಿಷ್ಯವೂ ಕೂಡ ಹಾಳಾಗಲ್ಲ. ಹಾಗಂತ ಸಂಪೂರ್ಣ ತಪ್ಪು ತಾಯಂದ್ರ ಮೇಲೆ ಹೊರಿಸೋಕ್ಕಾಗಲ್ಲ. ಮಕ್ಕಳಿಗೂ ಪ್ರಜ್ಞಾನದ ಇರಬೇಕಾಗುತ್ತೆ. ಅದರಲ್ಲೂ ಈ ವ್ಯಕ್ತಿ, ನಾನೊಬ್ಬ ಸಂಸದನಾಗಿದ್ದೀನಿ, ನಾನೊಬ್ಬ ಎಜುಕೇಟೆಡ್ ಆಗಿದ್ದೀನಿ, ಸೊ ಕಾನೂನು ಏನು ಹೇಳುತ್ತೆ, ನಾನು ಯಾರಿಗೆ ಹೇಗೆ ಗೌರವ ಕೊಡಬೇಕು, ನನ್ನ ಇತಿಮಿತಿಗಳಿಗೇನು, ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಈ ವ್ಯಕ್ತಿ ನೆಟ್ಟಗಿದ್ದಿದ್ರೆ, ಸರಿಯಾಗಿದ್ದಿದ್ರೆ ಇವತ್ತು ಈ ವ್ಯಕ್ತಿಗೆ ಒಂದು ಒಳ್ಳೆ ವರ್ಚಸ್ಸು ಅಂತೂ ಖಂಡಿತವಾಗಿಯೂ ಇರ್ತಿತ್ತು. ತನ್ನ ತಲೆ ಮೇಲೆ ತಾನೇ ಚಪ್ಪಟಿ ಕಲ್ಲು ಹೇಳ್ಕೊಳ್ಳೋದು ಅಂತಾರಲ್ಲ, ಅದನ್ನು ಈ ವ್ಯಕ್ತಿ ಮಾಡಿದ್ದಾನೆ. ಸೊ ಇದಕ್ಕೆ ಶಿಕ್ಷೆ ಆಗಿದೆ, ದೋಷಿ ಅಂತ. ಬಟ್ ಇಲ್ಲಿ ಖುಷಿ ಪಡಬೇಕಾಗಿರೋದು ಅಥವಾ ಎಲ್ಲರೂ ಗಮನಿಸಲೇಬೇಕಾಗಿರೋದು, ಜನಪ್ರತಿನಿಧಿ ಕೋರ್ಟ್ ತೆಗೆದುಕೊಂಡಿರುವಂಥ ಒಂದು ಮಹತ್ವದ ನಿರ್ಧಾರ. ಕೆಲವು ಕೇಸಸ್ಗಳಲ್ಲಿ ಕೆಲವು ಪ್ರಕರಣಗಳು ಹಳ್ಳ ಹಿಡಿತಾ ಇದೆ ಅಂತ ರಾಜ್ಯದ ಜನತೆಗೆ ಅನಿಸಿದ್ರು ಮಾತಾಡೋದಕ್ಕಾಗಲ್ಲ. ಯಾಕಂದರೆ ಅದು ನ್ಯಾಯಾಂಗದ ವಿಚಾರ, ಗೌರವ ಮಾಡಲೇಬೇಕಾಗತ್ತೆ. ಈ ಕೇಸ್ನಲ್ಲಿ ತೆಗೆದುಕೊಂಡಂಥ ನಿರ್ಧಾರ ಇದೆಯಲ್ಲ, ಇಲ್ಲಿ ನೋಡಿ, ಇದೇ ಮೊದಲ ಬಾರಿಗೆ ರಾಜಕಾರಣಿಯೊಬ್ಬ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇರೋದು ಅಂತಂದರೆ ಎಷ್ಟು ಕರೆಕ್ಟಾಗಿ ಈ ತೀರ್ಪು ಬಂದಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಈ ತೀರ್ಪು ಇದೆಯಲ್ಲ, ಈ ತೀರ್ಪು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಅನ್ವಯ ಆಗ್ಬೋದು. ಕೆಲವು ಪ್ರಕರಣಗಳಲ್ಲಿ ಅಲ್ಲಿ ಇನ್ಯಾವುದೋ ರಾಜ್ಯದಲ್ಲಿ ಇನ್ಯಾವುದೋ ಸಂಸದನೋ ಇನ್ಯಾವುದೋ ರಾಜಕಾರಣಿನೋ ಏನೋ ತಪ್ಪು ಮಾಡ್ತಾನೆ ಅಂತಂದರೆ ಕರ್ನಾಟಕದ ಈ ಪ್ರಕರಣವನ್ನು ಉಲ್ಲೇಖಿಸ್ತಾರೆ. ಕರ್ನಾಟಕದಲ್ಲಿ ಈ ಥರದೊಂದು ಮಹತ್ವದ ಆದೇಶವನ್ನು ಜನಪ್ರತಿನಿಧಿ ಕೋರ್ಟ್ ಕೊಟ್ಟಿತ್ತು, ಇಲ್ಲಿ ಯಾಕೆ ಕೊಡಬಾರ್ದು ಅಂತ ಪ್ರಶ್ನಿಸ್ತಾರೆ. ನಮ್ಮ ಕರ್ನಾಟಕ ಜನಪ್ರತಿನಿಧಿ ಕೋರ್ಟ್ ಕೊಟ್ಟಂಥ ತೀರ್ಪು ರಾರಾಜಿಸುತ್ತೆ. ಯಾರೇ ತಪ್ಪು ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಮಾತೇನಿದೆ. ನ್ಯಾಯಾಂಗದ ಮುಂದೆ, ನ್ಯಾಯಾಲಯದ ಮುಂದೆ ಎಲ್ಲರೂ ಒಂದೇ ಅನ್ನೋದು ಮಾತೇನಿದೆ. ಸಂವಿಧಾನಕ್ಕೆ ನಾವೆಷ್ಟು ಬೆಲೆ ಕೊಡ್ತೀವಿ, ಸಂವಿಧಾನಕ್ಕೆ ನಾವೆಷ್ಟು ತಲೆಬಾಗ್ತೀವಿ ಅನ್ನೋದೊಂದು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆ. ಅದೆಲ್ಲದಕ್ಕೂ ಇದು ಕೈಗನ್ನಡಿ. ಇವತ್ತಿಗೂ ಈ ಕ್ಷಣಕ್ಕೂ ಕೆಲವು ಸಾಮಾನ್ಯ ವರ್ಗ, ಬಡ ಕುಟುಂಬದ ವರ್ಗದ ಹೆಣ್ಣು ಮಕ್ಕಳಿಗೆ ಒಂದು ಸಮಾಧಾನ ಇಲ್ಲ. ನಾವು ಕಾನೂನು ಹೋರಾಟವನ್ನು ಮಾಡಿದ್ರೆ ಎಂಥವನಿಗಾದರೂ ಶಿಕ್ಷೆ ಆಗತ್ತೆ. ನಮಗೆ ಅನ್ಯಾಯ ಆದಾಗ ನಾವು ಧ್ವನಿ ಎತ್ತಬೇಕು. ಅಯ್ಯೋ ಅವ್ರು ದುಡ್ಡಿರೋರು, ಅವ್ರು ದೊಡ್ಡೋರು, ಏನಾಗ್ಬಿಡುತ್ತೋ, ಕೇಸ್ ಹಳ್ಳ ಹಿಡಿದು ಬಿಡುತ್ತೇನೋ, ಡೀಲ್ ಮಾಡಿಬಿಡ್ತಾರೇನೋ, ಈ ಆತಂಕದಲ್ಲೇ ಎಷ್ಟೋ ಹೆಣ್ಮಕ್ಳು ಧ್ವನಿನೇ ಎತ್ತಿಲ್ಲ ಪ್ರಕರಣಗಳಲ್ಲಿ. ಸಾಕಷ್ಟು ಪ್ರಕರಣಗಳು ನಡೆದಿದೆ. ಕೆಲವು ಹೆಣ್ಮಕ್ಳು ಮುಂದಕ್ಕೆ ಬಂದಿಲ್ಲ, ಕೆಲವು ಹೆಣ್ಮಕ್ಳು ಮನೆಯಲ್ಲಿ ತಂದೆ ತಾಯಿಗಳು ಬಿಟ್ಟಿಲ್ಲ. ಆದರೆ ಈ ಪ್ರಕರಣದ ತೀರ್ಪು ಇನ್ನು ಮೇಲೆ ಪ್ರತಿ ಹೆಣ್ಣು ಮಕ್ಕಳು ಮಾತಾಡೋ ಥರ ಮಾಡುತ್ತೆ. ಇಲ್ಲ ನಮಗೆ ನ್ಯಾಯ ಸಿಗತ್ತೆ, ಇಲ್ಲ ಕೋರ್ಟ್ ಮುಂದೆ ಎಲ್ಲರೂ ಒಂದೇ, ಖಂಡಿತವಾಗಿಯೂ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ, ಆ ಪ್ರಕರಣದಲ್ಲಿ ಆಗಿತ್ತು ನೋಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದೊಂದು ನಿಜವಾಗ್ಲೂ ಮೈಲಿಗಲ್ ಅಂತ ಹೇಳ್ಬೋದು, ಮಹತ್ವದ ಆದೇಶವನ್ನು ನೀಡಿರುವಂಥದ್ದು. ಇನ್ನು ಸನ್ನಡತೆ ಆಧಾರದಲ್ಲಿ ಬಿಡುಗಡೆಗೂ ಕೂಡ ಅವಕಾಶ ಇಲ್ಲ ಅನ್ನೋದು ಹೇಳಲಾಗ್ತಾ ಇದೆ. ಕೆಲವು ಪ್ರಕರಣಗಳಲ್ಲಿ ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆ ಮಾಡ್ತಾರೆ. ಈ ವ್ಯಕ್ತಿಗೆ ಆ ಥರದ ಆಪ್ಷನ್ಸ್ ಇದೆಯಾ ಅಂತ ನೋಡೋಣ ಅಂತಂದರೆ ಅದು ಇಲ್ವಂತೆ. ಸೊ ಹೇಗೆ ಅಂತ ನೋಡೋದಾದರೆ, ಅತ್ಯಾಚಾರ ಪ್ರಕರಣದಲ್ಲಿ ಜೀವನ ಪರ್ಯಂತ ಜೈಲು ಶಿಕ್ಷೆಗೆ ಗುರಿಯಾಗಿರುವ ಪ್ರಜ್ವಲ್ ರೇವಣ್ಣಗೆ ಸನ್ನಡತೆ ಆಧಾರದ ಅಡಿ ಬಿಡುಗಡೆ ಭಾಗ್ಯ ಇಲ್ಲ. ಯಾಕೆ ಅಂದರೆ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳ
ಕೇಸಸ್ಗಳನ್ನು ಸನ್ನಡತೆ ಅನ್ವಯ ಆಗೋದಿಲ್ಲ. ಹೀಗಾಗಿ ಪ್ರಜ್ವಲ್ಗೆ ಜೈಲು ಶಿಕ್ಷೆ ಕಾಯಂ. ಕೆಲವು ಮರ್ಡರ್ ಕೇಸಸ್ನಲ್ಲಿ, ಕೆಲವು ಬೇರೆ ಬೇರೆ ಕೇಸಸ್ನಲ್ಲಿ ಈ ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆ ಮಾಡ್ತಾರೆ. ಅಂದರೆ ಒಂದು 10 ವರ್ಷ 15 ವರ್ಷ ಶಿಕ್ಷೆ ಆದ ನಂತರ, ಅಂದರೆ ಜೀವನ ಪರ್ಯಂತ ಅನ್ನೋದು ಏನಿದೆ, ಜೀವಾವಧಿ ಅನ್ನೋದು ಏನಿದೆ, ಈ ಕೇಸಸ್ಗಳಲ್ಲಿ ಒಂದು 15 ವರ್ಷ ಅಥವಾ ಒಂದು 10 ವರ್ಷ ಶಿಕ್ಷೆಯನ್ನು ಅನುಭವಿಸಿದ ನಂತರ ಆತ ಸನ್ನಡತೆ ಅಂದರೆ ಯಾವುದೇ ಕಿರಿಕ್ ಮಾಡ್ಕೊಳ್ದೆ, ಯಾವುದೇ ಸಮಸ್ಯೆ ಮಾಡ್ಕೊಳ್ದೆ, ಅಸಭ್ಯ ವರ್ತನೆ ಮಾಡದೆ, ಅಸಹ್ಯ ವರ್ತನೆ ಮಾಡದೆ, ಸೈಲೆಂಟ್ ಆಗಿ ತಾನಾಯಿತು ತನ್ನ ಪಾಡಾಯಿತು ಅಂತ ಪಾಪ ಪ್ರಜ್ಞೆ ಅನ್ನೋದು ಕಾಡಿ, ಪಶ್ಚಾತ್ತಾಪ ಅನ್ನೋದು ಜೈಲಿನಲ್ಲೇ ಆಗಿ ಆತ ಒಂದು ಉತ್ತಮವಾದಂಥ ಬದಲಾವಣೆ ಆಗ್ತಾನೆ ಅಂತಂದರೆ ಸನ್ನಡತೆ ಆಧಾರದ ಮೇಲೆ ಅವರನ್ನು ಬಿಡುಗಡೆ ಮಾಡುವಂಥ ಆಪ್ಷನ್ಸ್ಗಳು ನಮ್ಮ ಕಾನೂನಿನಲ್ಲಿ ಇದೆ. ಜೈಲಿಗೆ ಹಾಕೋದು ಯಾಕೆ ಹೇಳಿ? ಜೈಲಿಗೆ ಹಾಕೋದೆ ಪಾಪ ಪ್ರಜ್ಞೆ ಕಾಡಲಿ ಅಂತ, ಸ್ವಲ್ಪ ಪಶ್ಚಾತ್ತಾಪ ಆಗಲಿ, ಅವರು ಬದಲಾವಣೆ ಆಗಲಿ ಅಂತ. ಸೊ ಅದಾದಂಥ ಸಂದರ್ಭದಲ್ಲಿ ಅವ್ರನ್ನ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡ್ತಾರೆ. ಬಟ್ ನಮ್ಮ ಕಾನೂನು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ, ಹೆಣ್ಣುಮಕ್ಕಳು ಪರವಾಗಿದೆ ಅಂತಂದರೆ, ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ಮಾಡಿ ಅನ್ಯಾಯ ಮಾಡಿ ಯಾರೇ ಒಳಗೆ ಹೋದ್ರೂ, ಜೈಲಿಗೆ ಹೋದ್ರೂ, ನೀವು ಅಲ್ಲಿ ಹೋಗ್ಬಿಟ್ಟು ಪಶ್ಚಾತ್ತಾಪ ಪಟ್ರು, ಭಜನೆ ಮಾಡ್ಕೊಂಡು ಕೂತ್ರು, ಯಾರ ಹತ್ರ ಮಾತಾಡದೆ ಸೈಲೆಂಟಾಗಿ ಮೂಲೆ ಗುಂಪಾಗಿದ್ರು ಬಿಡುಗಡೆಯ ಭಾಗ್ಯ ಇಲ್ಲ. ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆ ಭಾಗ್ಯ ಅನ್ನೋದು ಇಲ್ಲವೇ ಇಲ್ಲ. ಹಾಗಾಗಿ ಈ ವ್ಯಕ್ತಿಗೆ ಆ ಆಪ್ಷನ್ಸ್ ಕೂಡ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಕಾನೂನು ಹೋರಾಟ ಅಂತ ಬಂದಾಗ ಆತನಿಗೆ ಹೈಕೋರ್ಟ್ ಮೊರೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೋದು. ಅವರು ವಕೀಲರು ಅದಕ್ಕೆ ಸಂಬಂಧಪಟ್ಟಂತೆ ತಯಾರಿಯನ್ನು ಆಲ್ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಸೊ ಅಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಅಂದರೆ ಶಿಕ್ಷೆನೇ ಇಲ್ಲ ಅಂತ ಖುಲಾಸೆ ಆಗ್ತಾರೆ ಅಂತ ಅಲ್ಲ, ಶಿಕ್ಷೆ ಪ್ರಮಾಣದಲ್ಲಿ ಕಡಿಮೆ ಆದರೂ ಆಗ್ಬೋದು, ಅಥವಾ ಇದೇ ತೀರ್ಪನ್ನು ಎತ್ತಿ ಹಿಡಿದ್ರೂ ಹಿಡಿಬೋದು.